ಜ್ಯೋತಿ ತಾನು SSLC ಪ್ರಥಮ ದರ್ಜೆಯಲ್ಲಿ ಪಾಸಾದೊಡನೆ ಕೆಲವು ಟ್ಯೂಷನ್ ಹಿಡಿದಳು. ಇದಕ್ಕೆ ಸಹಾಯ ಮಾಡಿದವಳು ಅವಳ ಗೆಳತಿ ವಾಸವಾಂಬ. ಅವರದು ಅವಿಭಕ್ತ ಕುಟುಂಬ. ಸೇರು, ಪಾವು, ಚಟಾಕು ಹೀಗೆ 4 ಜನ ಅಣ್ಣ ತಮ್ಮಂದಿರ ಮಕ್ಕಳು. ಒಟ್ಟು 9 ಹುಡುಗರಿಗೆ ಪಾಠ ಹೇಳುತ್ತಿದ್ದಳು. ತಿಂಗಳಿಗೆ ಅವರು 60 ರೂಪಾಯಿಗಳನ್ನು ಕೊಡುತ್ತಿದ್ದರು. ಅವಳು ಕಾಲೇಜು ಮುಗಿಸಿಕೊಂಡು 5ವರೆಗೆ ಅಲ್ಲಿ ಬಂದು ಪಾಠ ಹೇಳಿ 7ವರೆಗೆ 1 ಮೈಲಿ ನಡೆದು ಬಂದು ಮನೆ ಸೇರುವಳು. ಆ ಬೀದಿಯಲ್ಲಿ ಟ್ಯೂಷನ್ ಹೇಳುವವರು ಬೇರೆ ಇರಲಿಲ್ಲ. ಹೀಗಾಗಿ ಜ್ಯೋತಿಯ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯಿತು. ತನ್ನ ಬಟ್ಟೆ ಬರೆ, ಕಾಲೇಜು ಫೀಸು, ಸ್ನೋ ಪೌಡರ್ ಎಲ್ಲ ತೂಗಿಸಿಕೊಳ್ಳುತ್ತಾ ಜ್ಯೋತಿ BA ಪಾಸು ಮಾಡಿದಳು. 4 ವರ್ಷಗಳಲ್ಲಿ ಅವಳ ಕೈಲಿ ತಯಾರಾದ ಹುಡುಗರು ಇನ್ನು ದೊಡ್ಡ ಕ್ಲಾಸಿಗೆ ಬಂದಿದ್ದರು. ಅವಳ ಟ್ಯೂಷನ್ ಫೀಸ್ ಈಗ 150 ಸಿಗುತ್ತಿತ್ತು. ಹುಡುಗರು ತುಂಡರು ಎಂದು ರಜದಲ್ಲಿಯೂ ಹೇಳಿಸುತ್ತಿದ್ದರು. ಇಷ್ಟರಲ್ಲಿ ಸೌಂದರ್ಯಳ ಜೀವನದಲ್ಲಿಯೂ ಒಂದು ಬದಲಾವಣೆ ಆಗಿತ್ತು. ಒಂದು ದಿನ ಪಂಕಜಮ್ಮ, ಈಗ ನಿನಗೆ 20 ವರ್ಷ ಅಲ್ಲವೇನೆ ಚೆಂದು ಕೊಂಚ ಸಂಕೋಚದಿಂದ ಹೌದಮ್ಮ ಎಂದಳು. ಎದುರು ಮನೆ ಮೇಷ್ಟ್ರ ಹತ್ತಿರ ಮಾತಾಡಿದ್ದೀನಿ. ಇಲ್ಲಿ ಸರ್ಕಾರಿ ಹೈಸ್ಕೂಲಿನಲ್ಲಿ ಅವರು ಮೇಷ್ಟರು. ನೀನು ಹೈಸ್ಕೂಲ್ 1ನೇ ತರಗತಿಯವರೆಗೆ ಓದಿದ್ದೀಯಲ್ಲ. 18 ವರ್ಷಕ್ಕೆ ಮೇಲ್ಪಟ್ಟವರು 7ನೇ ತರಗತಿ ಪಾಸಾಗಿರೋರು SLC ಕಟ್ಟಬಹುದು. ನೀನು ದಿನ 2 ಗಂಟೆ ಮೇಷ್ಟರ ಬಳಿ ಹೋಗಿ ಪಾಠ ಹೇಳಿಸಿಕೊಂಡು ಬಾ. ನಿನ್ನ ಸ್ಕೂಲ್ ಸರ್ಟಿಫಿಕೇಟ್ ತರಿಸಿ ನಾನು ಪರೀಕ್ಷೆ ಕೂಡಿಸಲು ತಯಾರಿ ಮಾಡಿಸ್ತೀನಿ ಎಂದರು. ಸೌಂದರ್ಯ ಹೆದರುತ್ತಾ, ಆಂಟಿ ಖರ್ಚು ತುಂಬ ಬರುತ್ತಲ್ಲ, ಅಮ್ಮನ ಬಳಿ ಇದಕ್ಕೆಲ್ಲ ಹಣ ಇಲ್ಲ ಎಂದಳು. ಹುಚ್ಚಿ, ವರ್ಷದಿಂದ ಕರಿಬೇವಿನ ಮರ ಗುತ್ತಿಗೆಗೆ ಕೊಟ್ಟಿದ್ದೇನೆ. ತಿಂಗಳಿಗೆ 40 ರೂಪಾಯಿ ಬರುತ್ತೆ. ಮಾದ, ಮಲ್ಲಿಗೆ ಮೊಗ್ಗು ಮಾರಿಕೊಂಡು ಬಂದ ಹಣವೆಲ್ಲ ಹಾಗೆ ಇದೆ. ಈ ಸಲದಿಂದ ತೆಂಗಿನಕಾಯಿಗಳು ಬೇರೆ ಶುರುವಾಗುತ್ತೆ. ನೀನು ಬೆಳೆದದ್ದು ನಿನಗಲ್ಲದೆ ನನಗೆ ಅನ್ಕೊಂಡ್ಯಾ? ನಿನ್ನ ತಂಗಿ ಹೇಳಿದ ಹಾಗೆ ಬಿಟ್ಟಿ ರೈತಮ್ಮ ಅಲ್ಲ ನೀನು ಎಂದರು. ಆಂಟಿ ಎಂದಳು. ಅವಳ ಕಂಠ ತುಂಬಿ ಬಂದಿತ್ತು. ಆಕೆಯ ಸರ್ಟಿಫಿಕೇಟ್ ತರಿಸಿ ಪಾಸ್ಪೋರ್ಟ್ ಸೈಜಿನ ಫೋಟೋ ತೆಗೆಸಿ ಫಾರಂ ತುಂಬಿಸಿ ಕಳಿಸಿದರು. ಎದುರು ಮನೆಯ ಮೇಷ್ಟ್ರೆ ಎಲ್ಲಕ್ಕೂ ಸಹಾಯ ಮಾಡಿದರು. ದಿನವೂ ಪಾಠಕ್ಕೆ ಸಹ ಹೋಗಿ ಬರುತ್ತಿದ್ದಳು. ರತ್ನಮ್ಮನಿಗಾಗಲಿ ಜ್ಯೋತಿಗಾಗಲಿ ಇದರ ಸುಳಿವೇ ಗೊತ್ತಿರಲಿಲ್ಲ. ಆಗ ಜ್ಯೋತಿ ಫಸ್ಟ್ BA. ಬೆಳಿಗ್ಗೆ 9ಕ್ಕೆ ಮನೆ ಬಿಟ್ಟರೆ 2 ಮೈಲಿಯ ದೂರದ ಕಾಲೇಜಿಗೆ ನಡೆದೇ ಹೋಗುವಳು. ಸಂಜೆ ಕಾಲೇಜು ಹಾಗೂ ವಾಸವಾಂಬ ಮನೆಯ ಆ ಮಕ್ಕಳ ಟ್ಯೂಷನ್ ಮುಗಿಸಿ ಬರುವುದಕ್ಕೆ ಸಮಯ 8:15 ಆಗುತ್ತಿತ್ತು. ಬಂದು ಊಟ ಮಾಡಿ ತನ್ನ ಕಾಲೇಜಿನ ಪಾಠಗಳನ್ನು ಓದಿಕೊಳ್ಳುವಳು. ಮಾರನೇ ದಿನ ಬೆಳಿಗ್ಗೆ ಬೇಗೆದ್ದರೂ ತನ್ನ ಬಟ್ಟೆ ಒಗೆಯುವುದು, ತನ್ನ ಸ್ನಾನ ಅಲಂಕಾರಗಳಲ್ಲಿ ಮುಳುಗಿರುತ್ತಿದ್ದ ಅವಳಿಗೆ ಅಕ್ಕನ ಪ್ರಗತಿ ಗಮನಿಸುವಷ್ಟು ಸಮಯವೇ ಇರುತ್ತಿರಲಿಲ್ಲ. ಅವಳು ಎಂದಿನಂತೆ ತೋಟದಲ್ಲಿ ಕೆಲಸ ಮಾಡುತ್ತಿರಬಹುದು ಎಂದೇ ಊಹಿಸಿದ್ದಳು ಜ್ಯೋತಿ. ಆದರೆ ಹಾಲ್ ಟಿಕೆಟ್ ಬಂದ ಮೇಲೆಯೇ ಪಂಕಜಮ್ಮ ಬಂದು ವಿಷಯ ತಿಳಿಸಿದಾಗ ಜ್ಯೋತಿಗೆ ಬಹಳ ಅಪ್ರಿಯವೆನಿಸಿತು. ತಮ್ಮ ಮನೆಯಲ್ಲಿ ತಾನೊಬ್ಬಳೇ ವಿದ್ಯಾವತಿ ಎನಿಸಿರಬೇಕು. ಅಕ್ಕನ ವಿದ್ಯಾಭ್ಯಾಸ ಕೆಟ್ಟು ಆಕೆ ಮನೆ ಮೂಳಿಯಾಗಿ ಎಂದೆಂದು ತನ್ನ ಕೈಲಿ ರೈತಮ್ಮ ಎಂದು ಹಂಗಣೆ ಕೇಳುತ್ತಾ ಇರಬೇಕೆಂದು ಬಯಸಿದ್ದಳು. ಆದರೆ ಅಕ್ಕ SSLC ಕಟ್ಟುತ್ತಿದ್ದಾಳೆ. ಇದು ಅವಳಿಗೆ ನುಂಗಲಾರದ ತುತ್ತಾಯಿತು. ಆದರೂ ಮನಸ್ಸಿನಲ್ಲಿ ಒಂದು ಒಳ ಸಮಾಧಾನ. ಶಾಲೆಯ ಪಾಠ ಎಂದೋ ತಪ್ಪಿ ಹೋಗಿರುವ ಇವಳು ಖಂಡಿತ ಪಬ್ಲಿಕ್ ಪರೀಕ್ಷೆಯಲ್ಲಿ ಪಾಸಾಗಲಾರಳು. ಏಕೆಂದರೆ ಅಕ್ಕ ತನ್ನಂತೆ ಓದಿನಲ್ಲಿ ಬುದ್ಧಿವಂತೆಯಲ್ಲ. ಈ ಯೋಚನೆಯಿಂದ ಕೊಂಚ ಹಗುರಾದಳು. ಆದರೆ ಅವಳು ನಿರೀಕ್ಷಿಸಿದಂತೆ ಆಗಲಿಲ್ಲ. ಸೌಂದರ್ಯ SSLCಯಲ್ಲಿ ಪ್ರಥಮ ದರ್ಜೆ ಪಾಸಾದಳು. ಇದಕ್ಕೆ ಕಾರಣ ಮೊದಲಿನಂತೆ ಮನಸ್ಸು ಜರ್ಜರಿತವಾಗಿರಲಿಲ್ಲ. ಬೇಡದೇ ಇದ್ದರೂ ಕಾವೇರಮ್ಮನ ಮನೆಗೆ ಹೋಗಲೇಬೇಕಾಗಿತ್ತು. ಈಗ ಕಾವೇರಮ್ಮನ ಮನೆಯ ಕಾಟ ತಪ್ಪಿತ್ತು. ತಾನು ನೆಟ್ಟು ಬೆಳೆಸಿದ ಗಿಡ ಮರಗಳಲ್ಲಿ ಹಣ್ಣು ಹೂ ಕಂಡಾಗ ಏನೋ ಒಂದು ಬಗೆಯ ಆನಂದವಾಗುತ್ತಿತ್ತು. ಮನಸ್ಸಿನ ಉಲ್ಲಾಸ ಅವಳ ಹೃದಯದ ಭಾವನೆಗಳನ್ನು ಅರಳಿಸಿತ್ತು. ಬುದ್ಧಿ ವಿಕಸಿತವಾಗಿತ್ತು. ಜೊತೆಗೆ ತಾನು ಮುಂದುವರಿಯಲೇಬೇಕೆಂಬ ಹಠ ಮನೆ ಮಾಡಿತ್ತು. ಹೀಗಾಗಿ SSLCಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದಳು. ಅನಂತರ ತೋಟದ ಕೆಲಸ ಮಾಡುತ್ತಲೇ 1ನೇ 2ನೇ ವರ್ಷ PUC ಪ್ರೈವೇಟ್ನಲ್ಲಿ ಮುಗಿಸಿದಳು. ಜ್ಯೋತಿ BA ಪಾಸು ಮಾಡುವುದರೊಳಗೆ ಅವಳದು ಸೆಕೆಂಡ್ PUC ಆಗಿತ್ತು. ಈ ಮಧ್ಯೆ ಜ್ಯೋತಿಯ ಜೀವನದಲ್ಲಿ ಇನ್ನೊಂದು ತಿರುವು ಬಂದು ಅವಳ ಗರ್ವವನ್ನು ಹೆಚ್ಚಿಸಿತು. ಜ್ಯೋತಿ ವಾಸವಾಂಬ ಅವರ ಮನೆಯಲ್ಲಿ ಪಾಠ ಹೇಳುತ್ತಿದ್ದ ಆ ದಿನಗಳಲ್ಲಿ ಎದುರು ಮನೆಗೆ ಒಬ್ಬ ತರುಣ ಬಂದಿದ್ದ. 400 ರೂಪಾಯಿ ಬಾಡಿಗೆ ಕೊಟ್ಟು ಆ ಮನೆಗೆ ಬಂದ ತರುಣ ಬ್ರಹ್ಮಚಾರಿ. ಬಣ್ಣ ಕಪ್ಪಾದರೂ ಎತ್ತರ, ದಪ್ಪ, ಮುಖದ ಮಾಟವೆಲ್ಲ ಆಕರ್ಷಕವಾಗಿದ್ದ ಆತ ಸೊಗಸುಗಾರ. ಅವಳು ಆ ಬಂಗ್ಲೆಯಿಂದ ಹೊರಬೀಳುವ ಸಮಯದಲ್ಲಿ ಆತ ಆ ಬಂಗ್ಲೆಯ ಎದುರು ಮನೆಯ ಬಾಗಿಲಲ್ಲಿ ನಿಂತಿರುತ್ತಿದ್ದ. ಸುಮಾರು 7:15ಯ ಸನಿಹದಲ್ಲಿ ಒಬ್ಬಳೇ ದಿನ ನಡೆದು ಹೋಗುವ ಅವಳ ಬಗ್ಗೆ ಕುತೂಹಲವೆನಿಸಿತು ಅವನಿಗೆ. ಜ್ಯೋತಿಯು ಅವನನ್ನು ನೋಡಿದ್ದರೂ ಸಹ ಮೊದಮೊದಲು ಹೆಚ್ಚು ಕುತೂಹಲವಿರಲಿಲ್ಲ. 1 ತಿಂಗಳು ಬರೀ ಈ ಕಣ್ಣೋಟದ ವ್ಯಾಪಾರ ನಡೆದ ಮೇಲೆ ಒಂದು ದಿನ ಆ ತರುಣ ಅವಳನ್ನು ಹಿಂಬಾಲಿಸಿ ಬಂದ. ಆ ಬೀದಿ ದಾಟಿ ಮುಂದಿನ ಸಂಧಿ ತಿರುಗಿದರೆ ಹೆಚ್ಚು ಮನೆಗಳಿಲ್ಲ. ಅಲ್ಲೊಂದು ಇಲ್ಲೊಂದು ಅಂಗಡಿ. ಆಗ ಅವಳ ಸಮೀಪ ಸರಿದ ಅವನು, ಮಿಸ್, ನಿಮ್ಮ ಹೆಸರು ಕೇಳಬಹುದೇ ಎಂದ. ಜ್ಯೋತಿ ಸಿಡುಕು ಮುಖ ಮಾಡಿ ಕಾಲಪ್ಪಳಿಸಿ ಏನೂ ಮಾಡಲಿಲ್ಲ. ಶಾಂತವಾದ ನಗೆ ಚೆಲ್ಲಿ ತನ್ನ ಪ್ರಖರ ಕಾಂತಿಯ ಕಂಗಳನ್ನರಳಿಸಿ ಅವನನ್ನೇ ನೋಡಿ, ನನ್ನ ಹೆಸರು ಜ್ಯೋತಿ ಎಂದಳು. ಸದ್ಯ ಕೋಪ ಮಾಡಿಕೊಳ್ಳದೆ ಉತ್ತರ ಕೊಟ್ಟಿರಲ್ಲ. ಪರಿಚಯವಿಲ್ಲದೆ ಮಾತಾಡಿಸಿದ್ದಕ್ಕೆ ಎಲ್ಲಿ ತಪ್ಪು ತಿಳ್ಕೊಳ್ತೀರೋ ಅಂತ ಭಯವಿತ್ತು ಎಂದ. ಜ್ಯೋತಿ ಆಕರ್ಷಕ ಕಿರುನಗೆ ಬೀರಿ, ಸಭ್ಯರು ಯಾರು, ಹುಡುಗಿಯರನ್ನು ಕೆಣಕೋಕೆ ಬರೋರು ಯಾರು ತಿಳಿದುಕೊಳ್ಳಬಲ್ಲೆ. ಎಲ್ಲರ ಬಗ್ಗೆ ಕೋಪ ಮಾಡಿಕೊಳ್ಳಿಕ್ಕೆ ನನಗೇನು ಬುದ್ಧಿ ಇಲ್ಲವಾ? ಇನ್ನು ಆ ಲೈಟ್ ಕಂಬದ ಹತ್ತಿರ ನಿಂತಿವೆ ನೋಡಿ ಆ ಕೋತಿಗಳು, ಅಂಥವು ಬಂದು ಮಾತಾಡಿಸಿದರೆ ಜಾಡಿಸ್ತಿದ್ದೆ ಎಂದು ಮುಂದೆ ನಡೆದಳು. ಅವನು ಏನು ಮಾತಾಡದೆ ಮುಂದೆ ನಡೆದ. ಆ ಲೈಟ್ ಕಂಬದ ಬಳಿ ಅವಳು ಹಾದು ಹೋಗುತ್ತಿದ್ದಂತೆಯೇ, ಜ್ಯೋತಿ, ಪ್ರೇಮ ಜ್ಯೋತಿ, ಬೆಳಗು ಬಾರೆ ರತಿ, ನನ್ನ ಹೃದಯದಾರತಿ, ನಿನ್ನ ಪ್ರೇಮದಾರತಿ ಎಂದು ಏನೇನೋ ಹಾಡು ಹೇಳಿದರು. ರೇಖಾ ಫಿಗರ್, ರಾಮೇಶ್ವರಿ ಕಣ್ಣುಗಳು, ಸ್ಮಿತಾ ಪಾಟೀಲ್ ಬಾಯಿ,
ಪೂನಂ ದಿಲ್ಲೋನ್, ಲಾವಣ್ಯ ಎಲ್ಲ ಚೌಚೌ ಕಣಪ್ಪ ಎಂದು ಒಬ್ಬರು ನುಡಿದರೆ, ಒಟ್ಟಿನಲ್ಲಿ ಸುಂದರಿ ಕಣಪ್ಪ ಎಂದು ಇನ್ನೊಬ್ಬ ನುಡಿದ. ಜ್ಯೋತಿ ಕಾಲಪ್ಪಳಿಸಿ ಬಿರುಸಿನಿಂದ ನಡೆದಳು. ಕೊಂಚ ದೂರ ಸಾಗಿದ ಮೇಲೆ ಆ ತರುಣ ಮತ್ತೆ ಅವಳ ಪಕ್ಕ ಬಂದು, ಆ ಪುಂಡರ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿರಬಹುದು ಎಂದ. ಅವಳು ಬೇಸರದಿಂದ, ಅದು ನಿತ್ಯದ ರಾಗ, ದಿನ ಆ ರಾಗ ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದೋಗಿದೆ, ಏನು ಮಾಡೋದು ಹೇಳಿ, ಇವರಿಗೆ ಮನೆಯಲ್ಲಿ ತಾಯಿ ಅಥವಾ ಅಕ್ಕ ತಂಗಿಯರು ಇರುತ್ತಾರೋ ಇಲ್ಲವೋ ಎಂದಳು. ಅದು ಸರಿ, ದಿನ ನೀವು ಇಷ್ಟು ಹೊತ್ತಿನಲ್ಲಿ ಏಕೆ ಒಬ್ಬರೇ ಓಡಾಡ್ತೀರಿ ಎಂದ. ನಾನು ಶೆಟ್ಟರ ಮನೆಯ 7-8 ಮಕ್ಕಳಿಗೆ ಪಾಠ ಹೇಳ್ತೀನಿ. ತಿಂಗಳಿಗೆ 150 ರೂಪಾಯಿ ಕೊಟ್ಟ ಮೇಲೆ ನನ್ನಿಂದ ಸರಿಯಾಗಿ ಕೆಲಸ ತೆಗಿತಾರೆ. ಆ ಹುಡುಗರೆಲ್ಲ ಶಾಲೆಯಿಂದ ಬಂದು ಉಪಹಾರ ಮುಗಿಸೋ ಹೊತ್ತಿಗೆ 5:15 ಆಗುತ್ತೆ. ಆಗ ಪಾಠ ಶುರು ಮಾಡ್ತೀನಿ. 7:15ವರೆಗೆ ಹೇಳಿದ್ದೆ. ಆದರೆ ದುಡ್ಡು ಕೊಡೋರಿಗೆ ತೃಪ್ತಿ ಆಗುತ್ತೆಯೇ? ವಯಸ್ಸಿನ ಹುಡುಗಿಯಮ್ಮ 6:15 ಒಳಗೆ ಹೋಗು ಅಂತ ಅವರ್ಯಾಕಂತಾರೆ? ತಾವು ಕೊಡೋ ದುಡ್ಡಿಗೆ ಸರಿಯಾಗಿ ಕೆಲಸ ಬೇಕು ಅಂತ ಅವರ ಅಭಿಪ್ರಾಯ. ಬೆಳಿಗ್ಗೆ 8 ಗಂಟೆಗೆ ನಾನು ಬರಬಹುದು. ಆದರೆ ಆ ಹುಡುಗಿಯರು ಎದ್ದು ಸ್ನಾನ ಮಾಡಿ ಕಾಫಿ ತಿಂಡಿ ತಿಂದು ಒಂದಿಷ್ಟು ಟಿವಿ ನೋಡಿ 9:00ವರೆಗೆ ಶಾಲೆಗೆ ಹೋಗಬೇಕು. ಹೀಗಾಗಿ ಅವರ ಅನುಕೂಲಕ್ಕೋಸ್ಕರ ನನಗೆ ಸಂಜೆ ಬಾ ಅಂತಾರೆ ಎಂದಳು. ಹೌದು, ಇಲ್ಲದೇ ಇದ್ದರೆ ದಿನ ಅವರ ಮನೆಗೆ ಏಕೆ ಬರ್ತೀನಿ? ದಿನ ನಾನು ಅಲ್ಲಿಂದ ಹೊರಬೀಳೋದು ನೋಡ್ತೀರಾ? ಏನು ಕಸ ಗುಡಿಸ್ಲಿಕ್ಕೆ ಬರ್ತಿದ್ದೆ ಅನ್ಕೊಂಡರಾ ಎಂದಳು. ಛೇಛೆ, ಹಾಗ್ಯಾಕೆ ಮಾತಾಡ್ತೀರಿ ಮಿಸ್, ನೀವು ತುಂಬ ಶಾರ್ಟ್ ಟೆಂಪರ್ ಅನಿಸುತ್ತೆ ಎಂದ. ಮತ್ತೆ ಟ್ಯೂಷನ್ ಹೇಳ್ತೀರಾ ಅಂತ ಅಷ್ಟು ಆಶ್ಚರ್ಯದಿಂದ ಕೇಳಿದರೆ ಕೋಪ ಬರಲ್ವಾ ಎಂದಳು. ಅವನು ನಗುತ್ತಾ, ಬನ್ನಿ, ಕೋಪದಿಂದ ಹಾಗೆ ಹಾಟ್ ಆಗಿ ಮನೆಗೆ ಹೋಗಬಾರದು, ಇಲ್ಲಿ ಕೂಲ್ ಡ್ರಿಂಕ್ಸ್ ಕೊಡಿಸ್ತೀನಿ ಎಂದ. ಪರಿಚಯ ಸಹ ಇಲ್ಲದೆ ಹೀಗೆ ಕರೆದರೆ ಎಂದು ಅವಳು ಅನುಮಾನಿಸಿದಳು. ಬನ್ನಿ, ಅಲ್ಲಿ ಒಳಗಡೆ ಹೋದ ಮೇಲೆ ನನ್ನ ಪರಿಚಯ ಮಾಡಿಕೊಡ್ತೀನಿ ಎಂದು ಒಳಗೆ ಕರೆದೊಯ್ದ. ನನ್ನ ಹೆಸರು ಮುರಳಿ ಅಂತ, ಇಲ್ಲೇ ವಿವೇಕಾನಂದ ಹೈಸ್ಕೂಲ್ನಲ್ಲಿ ಮಾಸ್ಟರ್ ಆಗಿದ್ದೀನಿ. BSc ಓದಿದ್ದೀನಿ ಹಾಗೂ ಈಗ MSc ಮೊದಲನೆಯ ವರ್ಷಕ್ಕೆ ಸಿದ್ಧವಾಗ್ತಾ ಇದ್ದೀನಿ ಎಂದ. ಈ ಕೆಲವು ವಿಷಯಗಳು ನನಗೂ ಗೊತ್ತು ಎಂದಳು. ಐಸಿ, ನನ್ನ ವಿಷಯ ನಿಮಗೆ ಹೇಗೆ ಗೊತ್ತು ಎಂದ. ನನ್ನ ಹತ್ತಿರ ಕಾಮಾಕ್ಷಿ ಅನ್ನೋ ಹುಡುಗಿ SLC ಸ್ಟೂಡೆಂಟ್ ಪಾಠಕ್ಕೆ ಬರ್ತಾಳೆ. ಅವರ ಅಕ್ಕ ಮೀನಾಕ್ಷಿಯನ್ನು ನೀವು ನೋಡಲಿಕ್ಕೆ ಹೋಗಿದ್ದರಂತೆ ಎಂದಳು. ಅವರ ಅಕ್ಕ ಮೀನಾಕ್ಷಿಯನ್ನು ನಾನು ನೋಡಲಿಕ್ಕೆ ಹೋಗಿದ್ದೆ ಅಂದರೆ? ಅವನು ಕೊಂಚ ಆಶ್ಚರ್ಯ ನಟಿಸಿದ. ಅಂದರೆ ಮೀನಾಕ್ಷಿಯ ವಧು ಪರೀಕ್ಷೆ ಅಂದ್ಕೊಳ್ಳಿ. ಅಂದರೆ ಮೀನಾಕ್ಷಿಯನ್ನು ನೀವು ಒಪ್ಪಲಿಲ್ಲ ಅಂತ ಹೇಳಿದಳು. ಆಗ ನಿಮ್ಮ ವಿಷಯ ಎಲ್ಲ ಹೇಳಿದಳು ಎಂದಾಗ ಅವನು ಕುತೂಹಲದಿಂದ, ಏನೇನು ಹೇಳಿದಳು ನಿಮ್ಮ ಕಾಮಾಕ್ಷಿ ಎಂದ. ಅವಳು ಬಿಂಕ ತೋರಿ, ಏನೋ ಎಲ್ಲ ಮರೆತು ಹೋಗಿದೆ ಎಂದಳು. ನೀವು SLC ಸ್ಟೂಡೆಂಟಿಗೆ ಪಾಠ ಹೇಳ್ತೀರಿ ಅಂದ ಮೇಲೆ ಗ್ರ್ಯಾಜುಯೇಟಾ ಎಂದ. ಹೌದು, ಓದಿದ್ದೀನಿ ಎಂದಳು. ಮತ್ತೆ ಈ ರೀತಿ ಟ್ಯೂಷನ್ ಹೇಳಿ 100 ಸಂಪಾದಿಸೋಕ್ಕಿಂತ ಕೆಲಸಕ್ಕೆ ಸೇರಬಹುದಲ್ವಾ ಎಂದ. ಅವಳು ನಿರಾಶೆಯಿಂದ, ಆದರೆ ನಮ್ಮಂತವರಿಗೆ ಉದ್ಯೋಗ ಸಿಗಬೇಕಲ್ಲ. ನನ್ನ ಗೆಳತಿ ಅಕ್ಕ ಒಬ್ಬಳು B.Ed ಸಹ ಮಾಡಿದ್ದಾಳೆ. 4 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾಳೆ. ಆದರೆ ಹಣ, ಇನ್ಫ್ಲೂಯೆನ್ಸ್ ಇಲ್ಲದೆ ಉದ್ಯೋಗ ಕನಸಿನ ಮಾತು ಎಂದಳು. BA ನಿಮ್ಮ ಮಾರ್ಕ್ಸ್ ಹೇಗಿದೆ ಎಂದ. ಅವನ ಮಾತಿಗೆ ಅವಳು ತಮಾಷೆಯಾಗಿ, ಏನು ನೀವೇ ನನ್ನ ಇಂಟರ್ವ್ಯೂ ಮಾಡ್ತಿದ್ದೀರಲ್ಲ ಎಂದಳು. ಇಲ್ಲ, ನಮ್ಮ ಶಾಲೆಯಲ್ಲಿ ಒಂದು BA ಕ್ಯಾಂಡಿಡೇಟ್ ಬೇಕಾಗಿದೆ. ಆದರೆ ಮಾರ್ಕ್ಸ್ ಪೂರಾ ಇದ್ದರೆ ಪ್ರಯೋಜನವಿಲ್ಲ, ಅದಕ್ಕೆ ಕೇಳಿದೆ ಎಂದ. ಇಲ್ಲ, ನನ್ನ ಮಾರ್ಕ್ಸ್ 65ರ ಮೇಲಿದೆ. ಅವಳು ಆಸೆ ಆತುರದಿಂದ ಹೇಳಿದಳು. ಹಾಗಿದ್ರೆ ನೀವೊಂದು ಅಪ್ಲಿಕೇಶನ್ ಕೊಡಿ, ನಾನು ಟ್ರೈ ಮಾಡ್ತೀನಿ. ಪ್ರಿನ್ಸಿಪಲ್ ಹತ್ತಿರ ನನ್ನ ಮಾತು ನಡೆಯುತ್ತೆ ಎಂದ. ನನಗಾಗಿ ನೀವು ಟ್ರೈ ಮಾಡ್ತೀರಾ? ಅವಳು ಕೊಂಚ ಆಸೆಯಿಂದ ಕೇಳಿದಳು. ಹೌದು, ಟ್ರೈ ಮಾಡ್ತೀನಿ. ಒಂದು 5,000 ರೂಪಾಯಿ ಸಹ ಕೊಡಬೇಕಾಗಿ ಬರಬಹುದು. ನಿಮಗೆ ಸಾಧ್ಯವಾ ಎಂದ. ತಕ್ಷಣ ಅವಳ ಆಸೆಯ ಬೆಲು ನಡೆಯಿತು. ಮರುಕ್ಷಣವೇ ಅವನ ಮೇಲೆ ಸಂದೇಹವೂ ಉಂಟಾಯಿತು. ಹಣದ ಆಸೆಗೆ ಸ್ನೇಹ ನಟಿಸಿ ಬಂದಿರಬಹುದೇ? ಮೇಜಿನ ಒಂದು ಬದಿಗೆ ಕುಳಿತಿದ್ದರು ಇಬ್ಬರು. ಮಾಣಿ ಬಂದು ಕೇಳಿದಾಗ 2 ಮಾಜಾ ತರಲು ಹೇಳಿದ. ತಂಪಾದ ಆ ಮಾವಿನ ಹಣ್ಣಿನ ರಸ ಬಂದಾಗ ಇಬ್ಬರು ಕುಡಿದರು. ಅವಳು ಸುಮ್ಮನೆ ಕುಳಿತಿದ್ದಾಗ ಅವನೇ ನುಡಿದ, ಆ ಉದ್ಯೋಗಕ್ಕೆ 20,000ವರೆಗೆ ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ. ಆದರೆ ನಮ್ಮ ಪ್ರಿನ್ಸಿಪಾಲರಿಗೆ ಕ್ಯಾಂಡಿಡೇಟ್ ಬ್ರಿಲಿಯಂಟ್ ಇರಬೇಕು. ಹೀಗಾಗಿ ನಿಮ್ಮ ಮಾರ್ಕ್ಸ್ 65% ಇರೋದ್ರಿಂದ ನೀವು 5,000 ರೂಪಾಯಿಗಳನ್ನು ಖರ್ಚು ಮಾಡಿದರೆ ಖಂಡಿತ ಸಿಗುತ್ತೆ ಎಂದ. 5,000 ರೂಗಳಲ್ಲ, 500 ರೂಪಾಯಿ ಸಹ ನಾನು ಖರ್ಚು ಮಾಡೋ ಹಾಗಿಲ್ಲ. ನಾವು ತುಂಬ ಬಡವರು ಎಂದಳು. ಅವನು ಆಸಕ್ತಿಯಿಂದ ಅವಳ ಮುಖದತ್ತ ಬಾಗಿ, ನಿಮ್ಮ ತಂದೆ ಏನು ಮಾಡ್ತಾರೆ ಎಂದ. ಅವಳು ನಿರ್ಲಿಪ್ತತೆಯಿಂದ, ತಂದೆ ಇಲ್ಲ ನನಗೆ. 3 ವರ್ಷದ ಮಗು ಆಗಿದ್ದಾಗಲೇ ತಂದೆನ ಕಳ್ಕೊಂಡೆ ಎಂದಳು. ಅನಂತರ ಚುಟುಕಾಗಿ ತಮ್ಮ ಕುಟುಂಬದ ಸ್ಥಿತಿ ತಿಳಿಸಿದಳು. ನೋಡಿ, ತಿಂಗಳಿಗೆ ಸ್ಟಾರ್ಟಿಂಗ್ ಪೇಗೆ 800 ರೂಪಾಯಿ ಕೊಡ್ತಾರೆ. ಸಮ್ಮರ್ ಕೋರ್ಸಲ್ಲಿ B.Ed ಮುಗಿಸಿಕೊಂಡರೆ 1,000 ರೂಪಾಯಿಗಳ ಮೇಲೆ ಬರುತ್ತೆ. ನಿಮ್ಮ ಪರವಾಗಿ ನಾನೇ 5,000 ರೂಪಾಯಿಗಳನ್ನು ಕೊಟ್ಟು ಟ್ರೈ ಮಾಡ್ತೀನಿ. ಉದ್ಯೋಗ ಸಿಕ್ಕಿದರೆ ನೀವು ಕೆಲಸ ಮಾಡಲಿಕ್ಕೆ ತಯಾರಿದ್ದೀರಾ ಎಂದ. ಅಂದರೆ ನನಗಾಗಿ ನೀವು 5,000 ರೂಪಾಯಿ ಖರ್ಚು ಮಾಡ್ತೀರಾ? ಏಕೆ ಎಂದಳು. ವಧು ದಕ್ಷಿಣೆ ಎಂದು ನಕ್ಕ. ಅವಳ ಮುಖ ನೋಡಿದ ಅವನು, ನಾನು ಮೀನಾಕ್ಷಿನ ಏಕೆ ಒಪ್ಪಲಿಲ್ಲ ಗೊತ್ತಾ? ದಿನ ಸಂಜೆ ನಾನು ಬಾಗಿಲಲ್ಲಿ ನಿಂತು ನೋಡ್ತಿದ್ದ ಹುಡುಗಿ ನನ್ನ ಕನಸಿನಲ್ಲಿ ಬಂದು ಕಾಡಿಸಲಿಕ್ಕೆ ಶುರು ಮಾಡಿದಳು. ಆ ಹುಡುಗಿ ಬಿಟ್ಟು ಬೇರೆ ಯಾರೂ ಬೇಡ ಅನಿಸಿತು ನನಗೆ ಎಂದ. ಜ್ಯೋತಿ ಸುಮ್ಮನೆ ತಲೆ ತಗ್ಗಿಸಿ ಕುಳಿತು ಬಿಟ್ಟಳು. ನಂತರ ಮುರಳಿ ಮೃದುವಾಗಿ, ಜ್ಯೋತಿ, ಬರೀ ನನ್ನ ಮನಸ್ಸಿನ ಲಹರಿ ಮಾತ್ರ ನಾನು ಹೇಳ್ತಾ ಇದ್ದೀನಿ. ನಿಮಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ಲವೋ ಎಂದ. ನಾವು ತುಂಬ ಬಡವರು. ಮತ್ತೊಮ್ಮೆ ಅದನ್ನೇ ಉಚ್ಚರಿಸಿದಳು ಜ್ಯೋತಿ. ಮುರಳಿ ಮಾತಾಡಿ, ನಾನು ಶ್ರೀಮಂತನಲ್ಲ ಜ್ಯೋತಿ. ಇಲ್ಲಿ ನನಗೆ 1,200 ರೂಪಾಯಿ ಸಂಬಳ ಬರುತ್ತೆ. ಸಂಜೆ 6ರಿಂದ 9ರವರೆಗೆ ಒಂದು ಟ್ಯುಟೋರಿಯಲ್ನಲ್ಲಿ ಕೆಲಸ ಮಾಡ್ತೀನಿ. ಅಲ್ಲಿ 600 ರೂಪಾಯಿ ಸಿಕ್ಕುತ್ತೆ. 800 ರೂಪಾಯಿ ನನ್ನ ಸ್ವಂತ ಖರ್ಚು. 1,000 ರೂಪಾಯಿ ಕೂಡಿ ಹಾಕ್ತೀನಿ. ಟ್ಯುಟೋರಿಯಲ್ ಮುಚ್ಚಿದ 3 ತಿಂಗಳು ಹಣ ಕೂಡಿ ಹಾಕೋದು ಹಿಂಸೆ ಆಗುತ್ತೆ.
ವರ್ಷಕ್ಕೆ 9,000 ಹಾಗೆ ಈ 3 ವರ್ಷದಿಂದ ಕೂಡಿ ಹಾಕ್ತಿದ್ದೀನಿ. ತಂಗಿಯ ಮದುವೆ ಹೊಣೆ ನನ್ನ ಮೇಲಿದೆ ಎಂದ. ಹೌದಾ, ನಿಮ್ಮ ತಂಗಿ ಎಲ್ಲಿದ್ದಾರೆ ಎಂದಳು. ಮುಂಬೈನಲ್ಲಿ ಅಕ್ಕ ಭಾವ ಇದ್ದಾರೆ. ಚಿಕ್ಕಂದಿನಿಂದ ತಂಗಿ ರಮ ಅವರ ಮನೆಯಲ್ಲಿ ಇದ್ದಾಳೆ. ತಂದೆ ತಾಯಿ ಯಾರೂ ಇಲ್ಲ. ಹೀಗಾಗಿ ಅಕ್ಕ ಭಾವನೆ ಹಿರಿಯರು. ನಾನು ತಂಗಿಯ ಮದುವೆಗಾಗಿ ನನ್ನ ಪರವಾಗಿ 20,000 ರೂಪಾಯಿ ಕೊಟ್ಟರೆ ಸಾಕು. ವರ ನೋಡಿ ಮದುವೆ ಮಾಡೋ ಹೊಣೆ ಅಕ್ಕ ಭಾವನೆ ಹೊತ್ಕೋತಾರೆ. ಇಷ್ಟು ದಿವಸ ನಂದೇ ಕೆಲಸವು ಪ್ರಾಬ್ಲಮ್ಸ್ ಇತ್ತು. ಈಗ ಉದ್ಯೋಗ ಪರ್ಮನೆಂಟ್ ಆದ 3 ವರ್ಷದಿಂದ ಸುಖವಾಗಿದ್ದೀನಿ ಎಂದ. ಜ್ಯೋತಿ, ನೀವು ನಿಮ್ಮ ಸ್ವಂತ ವಿಷಯ ಎಲ್ಲ ಹೇಳಿದಿರಿ. ಅದೇ ರೀತಿ ನನ್ನ ಸ್ವಂತ ವಿಷಯನ ಬಿಚ್ಚು ಮನಸ್ಸಿಂದ ಒಮ್ಮೆ ಹೇಳ್ತೀನಿ. ಈಗ ತುಂಬ ಹೊತ್ತಾಗಿದೆ, ಮನೆಗೆ ಹೋಗೋಣ ಎಂದಳು. 1 ವಾರದಲ್ಲಿ ಮತ್ತೆ 2 ಭೇಟಿಯಾಯಿತು. ಅವನು ತನ್ನಲ್ಲಿ ಸಂಪೂರ್ಣ ಅನುರಕ್ತನಾಗಿರುವುದು ತಿಳಿದು ಜ್ಯೋತಿ ಸ್ನೇಹವನ್ನು ಮುಂದುವರಿಸಿದಳು. ಕೆಲಸಕ್ಕೆ ಅಪ್ಲಿಕೇಶನ್ ಸಹ ಕೊಟ್ಟಳು. ಖಾಸಗಿಯಾಗಿ ಒಮ್ಮೆ ಪ್ರಿನ್ಸಿಪಾಲರನ್ನು ಕಂಡು ಬಂದರು ಇಬ್ಬರು. ಅವಳ ಪರವಾಗಿ ಅವನು 5,000 ರೂಪಾಯಿ ಸಹ ಖರ್ಚು ಮಾಡಿದ. ಜ್ಯೋತಿಯ ಅದೃಷ್ಟ ಚೆನ್ನಾಗಿತ್ತು. 1 ತಿಂಗಳಲ್ಲಿ ಉದ್ಯೋಗ ಸಿಕ್ಕಿತು. ಜೊತೆಗೆ ಟ್ಯುಟೋರಿಯಲ್ನಲ್ಲಿ ಸಹ ಕೆಲಸ ಸಿಕ್ಕಿತು. ಶಾಲೆಯಲ್ಲಿ 800 ರೂಪಾಯಿ ಹಾಗೂ ಟ್ಯುಟೋರಿಯಲ್ನಲ್ಲಿ 600 ರೂಪಾಯಿ ಸಿಕ್ಕಿತು. ಜ್ಯೋತಿ ಬೆಳಿಗ್ಗೆ 9ಕ್ಕೆ 1 ಮೈಲಿ ನಡೆದು ಅವನ ರೂಮಿಂದ ಕೊಂಚ ಮುಂದೆ ಇದ್ದ ಬಸ್ ಸ್ಟಾಪಿಗೆ ಬರುತ್ತಿದ್ದಳು. ಅಲ್ಲಿ ಮುರಳಿ ಸಹ ಬಂದಿರುತ್ತಿದ್ದ. ಇಬ್ಬರು ಬಸ್ ಹಿಡಿದು ಶಾಲೆಗೆ ಬರುವಷ್ಟರಲ್ಲಿ 10:15 ಆಗುತ್ತಿತ್ತು. 10:30ಯಿಂದ 5ರವರೆಗೆ ಶಾಲೆ. 5 ಗಂಟೆಗೆ ಮತ್ತೆ 1 ಮೈಲಿ ನಡೆದುಕೊಂಡು ಟ್ಯುಟೋರಿಯಲ್ನ ಆವರಣಕ್ಕೆ ಬಂದರೆ ಅರ್ಧ ಗಂಟೆ ವಿಶ್ರಾಂತಿ. 6ರಿಂದ 8:30ಯವರೆಗೆ ಅಲ್ಲಿ ತರಗತಿ ತೆಗೆದುಕೊಳ್ಳುತ್ತಿದ್ದಳು. ಮತ್ತೆ ಬಸ್ ಹಿಡಿದು ಮುರಳಿ ಕೋಣೆಯವರೆಗೆ ಬಂದು ಅಲ್ಲಿಂದ 1 ಮೈಲಿ ನಡೆದು ಬರುತ್ತಿದ್ದಳು. ನಿನಗೆ ತುಂಬ ಆಯಾಸ ಆದರೆ ಟ್ಯುಟೋರಿಯಲ್ ಕೆಲಸ ಬಿಟ್ಟು ಬಿಡು ಎಂದು ಮುರಳಿ ಆಗಾಗ ಹೇಳುತ್ತಿದ್ದ. ಆದರೆ ಜ್ಯೋತಿ ಒಪ್ಪದೆ, ಹ್ಞೂ ನನಗೆ ಕ್ರಿಯಾತ್ಮಕವಾಗಿ ಬದುಕುವುದು ಬೇಕು. ಸೋಮಾರಿತನದ ಜೀವನವನ್ನು ನಾನು ದ್ವೇಷಿಸ್ತೀನಿ. ನನಗೆ ಬಂದ ಈ ಅವಕಾಶ ಖಂಡಿತ ನಾನು ಬಿಡಲ್ಲ. ನನಗೆ ದುಡಿದು ಸಂಪಾದಿಸುವ ಇಂಥ ಅವಕಾಶ ಅಂದರೆ ಮನಸ್ಸಿಗೆ ಟಾನಿಕ್ ಇದ್ದ ಹಾಗೆ ಎಂದಳು. ಶಾಲೆಯಲ್ಲಿ 6 ತಿಂಗಳಲ್ಲಿ ಅವಳು ಮೇಲಾಧಿಕಾರಿಗಳ ಮೆಚ್ಚುಗೆ ಗಳಿಸಿದಳು. ಟ್ಯುಟೋರಿಯಲ್ನಲ್ಲಿ ಸಹ ಅವಳ ಪಾಠದ ರೀತಿ ಎಲ್ಲರಿಗೂ ಮೆಚ್ಚುಗೆ ಆಯಿತು. ಆಯಾಸವೇ ಇಲ್ಲದ ಅವಳ ಉಲ್ಲಾಸಭರಿತ ಮುಖ ನೋಡಿ ಅವನಿಗೆ ಅಚ್ಚರಿ ಆಗುತ್ತಿತ್ತು. ನಿಜಕ್ಕೂ ಈ 2 ಕೆಲಸಗಳಿಗೂ ನೀನು ಹೊಂದಿಕೊಂಡಿದ್ದೀಯಲ್ಲ, ಅದು ನನಗೆ ಆಶ್ಚರ್ಯದ ವಿಷಯ ಎಂದ. ನನಗೆ ಈ ಟೀಚರ್ ಪೋಸ್ಟಲ್ಲಿ ತುಂಬ ಅಕ್ಕರೆ ಇದೆ. ಅದೇ ಈ ಅಡಿಗೆ ಮಾಡು, ಮುಸರೆ ಉಜ್ಜು ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ ಎಂದಳು. ಮುರಳಿ ಚಿಂತಿಸುತ್ತಾ, ಮದುವೆ ಆದರೆ ಇದೆಲ್ಲ ಮಾಡಬೇಕಾಗತ್ತಲ್ಲ ಡಿಯರ್ ಎಂದ. ಜ್ಯೋತಿ ನಗುತ್ತಾ, ಆಗ ನಿಮ್ಮ ಮೇಲಿನ ಪ್ರೀತಿಗೆ 2 ಕಡೆ ಕೆಲಸಗಳನ್ನು ನಿಭಾಯಿಸ್ತೀನಿ, ಏನೂ ಚಿಂತಿಸಬೇಡಿ ಎಂದಳು. ಆಗ ಅವನು ಯೋಚಿಸುತ್ತಾ, ನೀನೇನು ಎಲ್ಲ ನಿಭಾಯಿಸ್ತಿ, ಆದರೆ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅಂತ ನನಗೆ ಆಸೆ ಇಲ್ಲವಾ ಎಂದವನು. ನಿಮ್ಮ ತಾಯಿಗೆ ಬೇರೆ ಯಾರು ನೆಂಟರಿದ್ದಾರೆ? ನಮ್ಮ ವಿವಾಹ ಆದ ಮೇಲೆ ಅವರೆಲ್ಲಿರ್ತಾರೆ ಎಂದ. ಬಹುಶಃ ಆ ದೂರದ ನೆಂಟರೆನಿಸಿಕೊಂಡ ಕಾವೇರಕ್ಕನ ಮನೆಯಲ್ಲಿ ಇರಬಹುದು. ಆದರೆ ಆಕೆದು ತುಂಬ ದಬ್ಬಾಳಿಕೆ ಸ್ವಭಾವ. 8 ದಿನ ಹೇಗೋ ಅಷ್ಟರಲ್ಲಿ ಸಾಕಾಗಿ ಹೋಗುತ್ತೆ ಎಂದಳು. ನಮ್ಮ ಮದುವೆ ಆದ ಮೇಲೆ ಅವರು ಹೊರಗೆಲ್ಲೂ ಇರೋದು ಬೇಡ ಚಿನ್ನ, ನಮ್ಮ ಮನೆಯಲ್ಲೇ ಇರಲಿ, ನಿನಗೆ ಸುಲಭವಾಗುತ್ತೆ, ಅವರನ್ನು ಒಪ್ಪಿಸು ಎಂದ. ಜ್ಯೋತಿ ಸಂತಸದಿಂದ, ಒಪ್ಪಿಸೋದೇನು, ಸಂತೋಷದಿಂದ ಕುಣಿತ ಒಪ್ತಾಳೆ. ನೀವು ಈ ಯೋಜನೆಗೆ ಒಪ್ಪಿದರೆ ನನ್ನಷ್ಟು ಸುಖಿ ಯಾರಿಲ್ಲ. ಏಕೆಂದರೆ ಅಮ್ಮ ಇದ್ದರೆ ಎಲ್ಲ ಕೆಲಸ ತಾನೇ ಮಾಡಿಬಿಡ್ತಾಳೆ. ಒಂದು ಕಡೆ ಆ ಕಡೆಯಿಂದ ಈ ಕಡೆ ಇಡೋಕ್ಕೂ ಬಿಡೋದಿಲ್ಲ ಎಂದಳು. ನಿಮ್ಮ ತಾಯಿ ನನ್ನ ಜೊತೆಲಿ ಇರಲಿಕ್ಕೆ ಸಂತೋಷವಾಗಿ ಒಪ್ತೀನಿ. ನಮಗೆ ತಾನೇ ಹಿರಿಯರು ಬೇರೆ ಯಾರಿದ್ದಾರೆ? ಇರೋ ಒಬ್ಬ ಅಕ್ಕ ದೂರದ ಮುಂಬೈಯಲ್ಲಿ ಇದ್ದಾಳೆ. ಅವಳು ತನ್ನ ಸಂಸಾರದಲ್ಲಿ ತಾನು ಮಗ್ನಳು. ತಂಗಿ ವಿವಾಹವಾಗಿ ಹೋಗುವ ತನ್ನ ಮನೆಯಲ್ಲಿ ಸೆಟಲ್ ಆಗ್ತಾಳೆ. ಹೀಗಾಗಿ ನಮ್ಮೂರಾಗಿ ಮನೆಯಲ್ಲಿ ನಿಮ್ಮ ತಾಯಿ ಖಂಡಿತ ಇರಲಿ ಎಂದ. ಈ ವಿಷಯ ಕೇಳಿ ರತ್ನಮ್ಮನು ತುಂಬ ಸಂತೋಷಿಸಿದರು. ಬಂಗಾರದಂಥ ಹುಡುಗ, ನಮ್ಮ ಚಿಂತೆಗಳೆಲ್ಲ ಪರಿಹಾರವಾಗ್ತಿದೆ. ಇವಳದೊಂದು ಮದುವೆ ಆಗಿ ಕಳಿಸಿಬಿಟ್ಟರೆ ಹಾಯಾಗಿ ನಿಮ್ಮ ಸಂಸಾರದಲ್ಲಿ ಇರ್ತೀನಿ ಎಂದರು. ಒಂದು ವಿಷಯ ಜ್ಯೋತಿ ಎಂದರು. ಏನಮ್ಮ ಎಂದಳು ಜ್ಯೋತಿ. ನೋಡಮ್ಮ, ಹೀಗೆ ಹೇಳ್ತೀನಿ ಅಂತ ಅನ್ಕೋಬೇಡ. ಒಂದು ನಿಶ್ಚಯನಾದರೂ ಆದರೆ ಒಳ್ಳೆಯದು. ಇಬ್ಬರು ಬೆಳಗಿಂದ ಸಂಜೆಯವರೆಗೆ ಒಟ್ಟಿಗೆ ಇರ್ತೀರಿ ಎಂದರು. ತಾಯಿಯ ಮಾತಿಗೆ ಜ್ಯೋತಿ ಕೋಪ ಮಾಡಿಕೊಳ್ಳಲಿಲ್ಲ. ನಿನ್ನ ಮಾತು ನಿಜಮ್ಮ, ಅವರಿಗೆ ನೀನೇ ಹೇಳು, ಈ ಭಾನುವಾರ ಕರೆದುಕೊಂಡು ಬರ್ತೀನಿ ಎಂದಳು. ಈ ವೇಳೆಗೆ ಅವರು ಕೆಲಸಕ್ಕೆ ಸೇರಿ 6 ತಿಂಗಳಾಗಿತ್ತು. ತಿಂಗಳಿಗೆ 200 ರೂಪಾಯಿಗಳ ಖರ್ಚು ತನಗಾಗಿ ಪೂರೈಸಿಕೊಂಡು 1,200 ರೂಪಾಯಿಗಳನ್ನು ಕೂಡಿಡುತ್ತಿದ್ದಳು. 5,000 ರೂಪಾಯಿಗಳನ್ನು ಕೂಡಿಸಿ ಅವನಿಗೆ ಕೊಡಲು ಹೋದಾಗ ಬೇಡ ಎಂದಿದ್ದ. ಆ ಭಾನುವಾರ ಕೇಸರಿ ಬಾತು, ಉಪ್ಪಿಟ್ಟು, ಹೀರೆಕಾಯಿ ಬೋಂಡ ಎಲ್ಲ ತಾನೇ ಮಾಡಿಸಿದಳು ಜ್ಯೋತಿ. ತಾಯಿ ಮಾತಾಡಬೇಕೆಂದಿದ್ದಾಳೆ ಎಂದಾಗ ಅವನು ಬಂದ. ತಿಂಡಿ ಕಾಫಿ ಎಲ್ಲ ಮುಗೀತು. ರತ್ನಮ್ಮ ಸಂಕೋಚದಿಂದ ತಮ್ಮ ಮನದಳಲನ್ನು ತೋಡಿಕೊಂಡರು. ಅವನು ಹಾರ್ದಿಕವಾಗಿ, ಅಮ್ಮ, ನಿಮ್ಮ ಚಿಂತೆ ಸಹಜವಾದದ್ದೇ. ಯಾವುದಕ್ಕೂ ಒಂದು ಧಾರ್ಮಿಕ ಬಂಧನ ಇರಬೇಕು. ನಿಶ್ಚಯ ಪತ್ರಿಕೆ ನೀವು ಏರ್ಪಡಿಸಿ, ಖರ್ಚು ನನಗಿರಲಿ. ಮುಂಬೈಯಿಂದ ಅಕ್ಕ ಭಾವನ ಕರೆಸ್ತೀನಿ. ಮದುವೆ ನನ್ನ ತಂಗಿಯ ವಿವಾಹ ಆದ ಮೇಲೆ ಅಂದ್ಕೊಂಡಿದ್ದೀನಿ ಎಂದ. ರತ್ನಮ್ಮ ಸಂತಸದಿಂದ, ನಿಮ್ಮ ಗುಣ ತುಂಬ ದೊಡ್ಡದಪ್ಪ. ನಮ್ಮ ಜ್ಯೋತಿ ತುಂಬ ಪುಣ್ಯ ಮಾಡಿದ್ದಾಳೆ. ನಮ್ಮನೇಲೂ ನಾವು ಹೇಗಾದರೂ ಮಾಡಿ ದೊಡ್ಡ ಹುಡುಗಿಯದು ಒಂದು ಮದುವೆ ಮಾಡಿಬಿಡ್ತೀವಿ. ಆಮೇಲೆ ನಾನು ಹಾಯಾಗಿ ನಿಮ್ಮ ಜೊತೆ ಇರಬಹುದು ಎಂದರು. 2,000 ರೂಪಾಯಿಗಳವರೆಗೆ ತಾನೇ ಖರ್ಚು ಮಾಡಲು ಸಿದ್ಧನಾದ. ಕಾವೇರಮ್ಮನ ಮನೆಯಲ್ಲಿ ನಿಶ್ಚಯ ಶಾಸ್ತ್ರ ವೈಭವವಾಗಿ ನಡೆಯಿತು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.